ಜೈ ಹನುಮಾನ್. ಇವತ್ತು ನಾನು ನಿಮಗೆ ಸಿಂಪಲಾಗಿ ಆಗೋವಂಥ ಒಂದು ಎಗ್ ರೈಸ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಎಷ್ಟು ಬೇಗ ಫಟಾಫಟ್ ಅಂತ ಆಗಿಬಿಡುತ್ತೆ. ಸೊ ಇದೇ ಥರ ಈಸಿ ರೆಸಿಪೀಸ್ಗೋಸ್ಕರ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟು ನಾವು ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ 2 ಮೊಟ್ಟೆ ತೊಗೊಳ್ತಾ ಇದ್ದೀನಿ. ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಸೊ ಫಸ್ಟ್ ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಆವಾಗ ರೈಸ್ ಸಹ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತೀನಿ. ಬೇಗನೆ ಆಗಿಬಿಡುತ್ತೆ. ಏನು ಟಿಫನ್ ಮಾಡೋಕ್ಕೆ ಏನೂ ಇಲ್ಲ ಅಂತಂದರೂ ಇದನ್ನು ಪ್ಯಾಕ್ ಮಾಡಿ ಮಕ್ಳಿಗೆ ನಾವು ಕೊಡ್ಬೋದು, ತೊಂದರೆನೇ ಇಲ್ಲ. ಸೊ ದೊಡ್ಡವ್ರಿಗೂ ಅಷ್ಟೇ. ಸೊ ಮೊಟ್ಟೆ ಫ್ರೈ ಆದಮೇಲೆ ಸೊ ಎಣ್ಣೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು. ಸೊ ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆದರೆ ಮುಗೀತು, ಎಗ್ ರೈಸ್ ರೆಡಿ ಆಯಿತು ಅಂತಲೇ ಅರ್ಥ. ಸೊ ಇದಕ್ಕೆ ನೀವು ತುಪ್ಪಕ್ಕೂ ಸಹ ಯೂಸ್ ಮಾಡಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೀಟ್ ಆಗುತ್ತೆ ಅಂತ ಅನ್ನೋರು ಎಗ್ಗು ಮತ್ತು ಅದು ಎರಡೂ ಸೇರಿದ್ರೆ ಹೀಟ್ ಆಗುತ್ತೆ ಅಂತ ಅನ್ನೋರು ಸ್ಕಿಪ್ ಮಾಡಿ ಎಣ್ಣೆನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಎಣ್ಣೆ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಇದಕ್ಕೆ ನಾವು ಮಾಡಿಟ್ಟಿರೋಂಥ ಉದುರಾದ ರೈಸ್ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಕಿ ನೆಕ್ಸ್ಟ್ ಇದಕ್ಕೆ ನಾವಾಗಲೇ ಫ್ರೈ ಮಾಡಿ ಇಟ್ಟಿರೋಂಥ ಒಂದು ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸೂಪರಾಗಿರೋಂಥ ಒಂದು ಎಗ್ ರೈಸ್ ರೆಡಿನೇ ಆಗಿಬಿಡುತ್ತೆ. ನೋಡಿ ಎಷ್ಟು ಬೇಗ ಆಯಿತು. ಇದಕ್ಕೆ ಮ್ಯಾಕ್ಸಿಮಮ್ ಅಂದರೂ ಒಂದು 2ರಿಂದ 3 ನಿಮಿಷ ಕೂಡ ತಗೊಳ್ಳೋದಿಲ್ಲ ಮಾಡೋದಕ್ಕೆ. ರೈಸ್ ಇದೆ ಅಂತ ಅಂದರೆ ಈ ರೀತಿ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಒಂದ್ಸತಿ ಟ್ರೈ ಮಾಡಿ, ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಬೇಗನೂ ಮಾಡಿಕೊಟ್ಟು ಅವ್ರು ಕೇಳಿದ ತಕ್ಷಣವೇ ಮಾಡಿಕೊಡ್ಬೋದು ಇದನ್ನು, ಅಷ್ಟು ರುಚಿಯಾಗಿರುತ್ತೆ ಇದು. ಸೊ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವೀಡಿಯೋದಲ್ಲಿ ಹೊಸ ರೆಸಿಪಿ, ಈಸಿ ರೆಸಿಪೀಸ್ ಜೊತೆಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.